ಈ ಮಾದರಿಗಳನ್ನು ಮಾಡ್ರಿ ಮತ್ತೆ ಕಂಡು ಹಿಡಿಯಿರಿ ಅಂತ ಕೂಡಿಸ್ಬೇಕಾಗ್ತದೆ ನೀವು. ನೋಡ್ರಿ, ನಾನು ನಿಮಗೆ ಟೈಮ್ ಕೊಟ್ಟನು, ನೀವೆಲ್ಲರೂ ಚೆಂದಂಗೆ ಈ ಗಣಿತಗಳನ್ನು ತಿಳ್ಕೊಂಡ್ರಿ ಅಂತಂದ್ರೆ ಅಪ್ ಟು 10th ತನಕ ನೀವು ಮನೆಯೊಳಗೆ ಏನು ಮಾಡ್ಬೇಕಂದ್ರೆ ಸುಮ್ಮನೆ ವಿಡಿಯೋ ಪ್ಲೇ ಮಾಡ್ಕೋತ ಕೊಡ್ರಿ. ವಿಡಿಯೋ ಪ್ಲೇ ಮಾಡೋದ್ರಿಂದ ಏನಾಗ್ತದೆ, ಗಣಿತಗಳು ಒಂದು ಸಲ ತಿಳಿಸ್ತಾರೆ ಸರು, 2 ಸಲ ತಿಳಿಸ್ತಾರೆ, ನಿಮ್ಗೆ ಅರ್ಥ ಆಗ್ತದೆ. ತಿಳಿತಲ್ಲ? ಕಲಿಯರ್ ನೀವು ಕಲ್ತಿಂದ ನಮ್ಮ ರೆಗ್ಯುಲರ್ ಕೋಚಿಂಗ್ ಕ್ಲಾಸ್ ನಮ್ಮಲ್ಲಿನೂ ಬರ್ಬೋದು, ಆದ್ರೆ ಮನೆಯಾಗ ಟಿ ವಿಯಾಗ ನೋಡ್ಬೇಕಾಗ್ತದೆ. ಈಗ ಎಲ್ಲೇ ಲೈವ್ ಕ್ಲಾಸ್ ತೊಗೊಂಡಿರ್ತಾರೆ, ನಮ್ಮ ವಿಡಿಯೋಗಳು ಎಲ್ಲಿರ್ತಾವೆ ಅಲ್ಲಿ ನೀವು ಹೋಗ್ಬೋದು. ಆ ವಿಡಿಯೋಗಳನ್ನು ಅಧಿಕೃತವಾಗಿ ನಾವು ಅವ್ರಿಗೆ ಪರ್ಮಿಷನ್ ಕೊಟ್ಟಿರ್ತೀವಿ. ಪರ್ಮಿಷನ್ ಅದನ್ನು ಇಲ್ಲೋ ಅದನ್ನ ವಿಡಿಯೋ ಪ್ಲೇ ಮಾಡಾಗ ಗಾಡಿ ಹಾಕಿರ್ತಾರೆ ಅವರು. ನೀವು ನೋಡಿ, ಪಾಲಕರು ನೋಡಿ ಚೆಕ್ ಮಾಡಿ ಹುಡುಗರನ್ನ ಅಲ್ಲಿ ಬಿಡ್ರಿ. ವಿಡಿಯೋ ಪ್ಲೇ ಮಾಡಬೇಕಾದ್ರೆ ಕೊನೆಯ ದಿನಾಂಕ ಹಾಕಿದಂಥದ್ದು ನಾವು ಒಂದು ಫಾರ್ಮ್ ಕೊಟ್ಟಿರ್ತೀವಿ, ಅವರಿಗೆ ತುಂಬಿ ಹೆಸರು ಬರೆದು ಕೊಟ್ಟಿರ್ತೀವಿ. ಅಂದ್ರೆ ಆ ಪ್ಲೇ ವಿಡಿಯೋಗಳು ಮಾನ್ಯತೆ ಆಗಿರ್ತಾವೆ, ಅಂದ್ರೆ ಕ್ರಮಬದ್ಧವಾದ ವಿಡಿಯೋಗಳು ಅವರಲ್ಲಿ ಇರ್ತಾವೆ ಅಂತ ತಿಳ್ಕೊರಿ. ಆ ಸರ್ಟಿಫಿಕೇಟ್ ಇದ್ದಿದ್ದಿಲ್ಲ ಅಂದ್ರೆ ಅದನ್ನು ಕಾಪಿ ಮಾಡಿಕೊಂಡು ಏನೋ ಒಟ್ಟು ಸ್ಕ್ರೀನ್ ಸರ್ವ್ ಮಾಡಿಕೊಂಡು ಶೇವ್ ಮಾಡಿಕೊಂಡು ಏನೋ ಮಾಡಿರ್ತಾರೆ. ಅದು ಅಂಥವಕ್ಕೆ ನಿಮಗೆ ಕ್ರಮಬದ್ಧವಾದ ಅಭ್ಯಾಸ ಸಿಗೋದಿಲ್ಲ. ಕ್ರಮಬದ್ಧವಾದ ಅಭ್ಯಾಸ ಯಾವಾಗ ಸಿಗ್ತದಪ್ಪ ಅಂದ್ರೆ ಯಾರಲ್ಲಿ ಮಾನ್ಯತೆ ಪ್ರಮಾಣ ಪತ್ರ ಇರ್ತದೆ ಅವರಲ್ಲಿ ಎಲ್ಲ ವಿಡಿಯೋಗಳು ಕ್ರಮಬದ್ಧವಾಗಿರ್ತಾವೆ. ನೀವು ಅಲ್ಲಿ ಅಡ್ಮಿಷನ್ ತಗೋರಿ. ಥ್ಯಾಂಕ್ ಯು ಪೇರೆಂಟ್ಸ್, ನಮಸ್ಕಾರ. ಇನ್ನು ನಾ ಕ್ಲಾಸ್ ಚಾಲು ಮಾಡ್ತೀನಿ, ಪ್ರತಿಯೊಂದು ಸಲ ವಾರ್ನಿಂಗ್ ಕೊಟ್ಟಿರ್ತೀನಿ ನಿಮಗೆ. ಯಾಕಂದ್ರೆ ಎಂತೆಂಥವು ಮೋಸ ಮಾಡ್ತಿರ್ತಾರೆ. ನಾವು ಕಷ್ಟಪಟ್ಟು ಶ್ರಮಪಟ್ಟು ವರ್ಕ್ ಮಾಡಿರ್ತೀವಿ. ನೀವು ಮನೆಯೊಳಗೆ ಕಲಿತು ನಿಮ್ಮ ಮಕ್ಕಳನ್ನ ತಯಾರು ಮಾಡ್ಕೊರಿ. ಆದರೆ ಕಾಪಿ ಮಾಡ್ಕೊಳ್ಳೋದು, ರೆಕಾರ್ಡ್ ಮಾಡ್ಕೊಳ್ಳೋದು ಮಾಡಿದರೆ ಅದು ಪ್ಲೇ ಮಾಡಲಿಕ್ಕೆ ನಿಮಗೆ ಅನುಮತಿ ಇರುವುದಿಲ್ಲ. ಈಗ ಮತ್ತೆ ಕಂಡು ಹಿಡಿಯಿರಿ ಅಂದ ನೋಡಿ. -410 ಮಾಡಿದಿರಿ ಅಂದ್ರೆ -20. ಮತ್ತೆ ಕಂಡು ಹಿಡಿಬೇಕಿದನ್ನು ಪ್ಲಸ್ಸೇ ಮಾಡಿರಿ, ಆದ್ರೆ ಚಿನ್ನ ಮಾತ್ರ ಮೈನಸ್ ಇಟ್ಟು ನೋಡಿ. 430 ಆನ್ಸರ್ ಈಸ್ ಈಕ್ವಲ್ ಟು -430. ಇದು ಪ್ಲಸ್ ಮಾಡಿದಂಗೆ ಆಗ್ತಿಲ್ಲ ನೋಡ್ರಿ. ಯಾಕೆ ಚಿನ್ನಗಳ ಆಧಾರ ಮೇಲೆ ಪ್ಲಸ್ ಮಾಡೋದಿರ್ತದೆ. ಈಗ ಇದು ನೋಡಿ +530 ಅಂತ ತಿಳ್ಕೊರಿ. ಮುದ್ದಾಮ್ ಇರ್ತದೆ, ಇದಕ್ಕೆ ಚಿನ್ನ ಇಲ್ಲಂದ್ರೆ +530 ಹಾಕೋರಿ. -430 ಈಸ್ ಈಕ್ವಲ್ ಟು ಪ್ಲಸ್ ಮೈನಸ್ ಬಂದದ್ರೆ ಕಳಿಬೇಕು. 0 0 5 4 ಆದ್ರೆ 1. ಎದ್ರ ಚಿನ್ನ ದೊಡ್ಡದ ಪ್ಲಸ್ದ ಚಿನ್ನ ದೊಡ್ಡದ ಅಂದ್ರೆ ಪ್ಲಸ್. ಆನ್ಸರ್ +100 ಆರ್ 100. ಮುಂದೆ ಟೈಮ್ ಹಾಳು ಮಾಡಬಾರ್ದು ವಿಡಿಯೋ. -3675 -4545 ಈಸ್ ಈಕ್ವಲ್ ಟು 5 5 10 7 1 4 7 4 11 12 ಕೈಲ ಬಂತು 1 6 6 12 ಕೈಲ ಬಂತು 1 4 1 5 3 8 ಚಿನ್ನ ಮೈನಸ್. ಆನ್ಸರ್ ಈಸ್ ಈಕ್ವಲ್ ಟು -8220. ಇದು ಮೈನಸ್ ಅದ, ಇದು ಪ್ಲಸ್ ಅದ. -8220 ಪ್ಲಸ್ 5620. ಇಲ್ಲಿ ಪ್ಲಸ್ ಮೈನಸ್ ಬಂತಂದ್ರೆ ಕಡ್ಡಾಯವಾಗಿ ನೀವು ಮೈನಸ್ಸೇ ಮಾಡಬೇಕು. ಮೈನಸ್ ಬಂದು ಅಂದ್ರೆ ಪ್ಲಸ್ ಮಾಡ್ರಿ, ಚಿನ್ನ ಮಾತ್ರ ಮೈನಸ್ ಇಡ್ರಿ. ಆಮೇಲೆ ಪ್ಲಸ್ ಬಂದ ಪ್ಲಸ್ಸೇ ಇಟ್ಬಿಡ್ರಿ, ಚಿನ್ನ ಪ್ಲಸ್ ಇಟ್ಟಂಗೆ ಇಟ್ರು ಬರ್ತದೆ, ಬಿಟ್ಟರು ಬರ್ತದೆ. ಇಲ್ಲಿ ನೋಡಿ, ಇಲ್ಲೂ ಮೈನಸ್ ಅದ, ಇಲ್ಲೂ ಪ್ಲಸ್ ಮಾಡೇಬೇಕು ನೀವು. ಒಂದು ಪ್ಲಸ್ ಒಂದು ಮೈನಸ್ ಇತ್ತು ಅಂದ್ರೆ ಮೈನಸ್ ಮಾಡ್ಬೇಕು. ನೋಡ್ರಿ, ಇಲ್ಲಿ ಪ್ಲಸ್ ಅದ, ಇದು ಮೈನಸ್ ಅದ. ನೀವು ದೊಡ್ಡ ಅಂಕಿ ಒಳಗೆ ಸಣ್ಣ ಅಂಕಿ ಕಳೆದಿಡ್ರಿ, ಅಥವಾ ದೊಡ್ಡ ಅಂಕಿಯಾಗ ಸಣ್ಣ ಅಂಕಿ ಕಳೆದ. ಚಿನ್ನ ಯಾವುದು ಯಾವ ಅಂಕಿ ದೊಡ್ಡದಿರ್ತದೆ ಅದು ಮೈನಸ್, ಅದನ್ನು ಉತ್ತರ ಇಡಬೇಕು. ಇದು ನೋಡಿ, ಇಲ್ಲಿ ಮೈನಸ್, ಇದು ಪ್ಲಸ್ ಅದ, ಇದ್ರ ಉತ್ತರದ ಪ್ಲಸ್ ಬಂತು. ಇಲ್ಲಿ ಮೈನಸ್ ಎರಡು ಮೈನಸ್ ಒಂದು ನೀವು ಪ್ಲಸ್ ಮಾಡಿ ಮೈನಸ್ ಚಿಹ್ನೆ ಇಡ್ರಿ. ಇಲ್ಲಿ ಮೈನಸ್ ಅದ, ಒಂದು ಪ್ಲಸ್ ಅದ ಅಂತಂದ್ರೆ ದೊಡ್ಡ ಅಂಕಿದಾಗ ಸಣ್ಣ ಅಂಕಿ ಕಳೀರಿ. ಯಾವ್ದು ದೊಡ್ಡ ಅಂಕಿ ಚಿಹ್ನೆ ಇರ್ತದ ಆ ಚಿಹ್ನೆಯನ್ನು ನೀವು ಇಲ್ಲಿ ಉಪಯೋಗ ಮಾಡಬೇಕು.
ಇಲ್ಲಿ ನೋಡಿ, ಇಲ್ಲಿ ದೊಡ್ಡ ಅಂಕಿ 82 20 ಉತ್ತರದ ಮೈನಸ್ ಬರ್ತದೆ. ಪೂಜೆ 2 ಆದ್ರೆ ಪೂಜೆ, 12 ಆದ್ರೆ 6, 11 1, 8 ಆದ್ರೆ 2. ಆನ್ಸರ್ ಈಸ್ ಈಕ್ವಲ್ ಟು -2600. ನೋಡಿ, ಚೆಂದಂಗೆ ತಿಳ್ಕೊಂಡು ಗಣಿತಗಳನ್ನು ಮಾಡಬೇಕು ನೀವು. ಇಂಥ ಗಣಿತಗಳನ್ನು ಕಲ್ತ್ರೆ ಈಗೆಲ್ಲ ನೋಡ್ರಿ ಸೈನಿಕ್ ಸ್ಕೂಲ್ನಾಗೆಲ್ಲ ಇಂಟೀಜರ್ಸ್ಗಳು, ಆಮೇಲೆ ಬಿಟ್ಟ ಪದ, ಆಮೇಲೆ ಚೌಕದಾಗ ಬರ್ತಕ್ಕಂಥ ಸಂಖ್ಯೆಗಳು ಯಾವೆಲ್ಲ ಕೇಳಬೇಕಾದ್ರೆ ಇದು ಬೇಸಿಕ್ ಅಭ್ಯಾಸ ನಿಮ್ಗೆ ಗುರುತಿದ್ರೆ ಮಾತ್ರ ಅದು ಬರ್ತವೆ. ಇವಾಗ ಸುಮ್ಮನ್ಸಿ ಬಂದದ್ದು ಉತ್ತರ ಇಡಬಾರ್ದು. ನೋಡಿ, ಇದನ್ನು ಬೇಸಿಕ್ ಇಂಟೀಜರ್ ಲೆಕ್ಕ ಪ್ಲಸ್ ಮುಗಿದು ಇದು ವ್ಯವಕಲನ ಬರ್ತಾವ. ನೋಡ್ರಿ ಮುಂದೇನು ಮಾಡಿ, ನಿಮಗೆ ಡಬಲ್ ಹಾಕಿರ್ತೀನಿ ಅಭ್ಯಾಸ ಸಲುವಾಗಿ.